ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಿಶಾಂಕ. ನಾನು ಎದ್ದೋಳು ಅಷ್ಟರಲ್ಲಿ 9 ಗಂಟೆ ಆಗಿತ್ತು. ಏನು ಮಾಡೋದು, ರಜಾ ಇದೆಯಲ್ಲ, ಆರಾಮಾಗಿ ಚೆನ್ನಾಗಿ ನಿದ್ದೆ ಹೊಡೆದೆ. ನಮ್ಮಮ್ಮ ಬೈಕೊಂಡೆ, ಹಾಲು ಕೊಟ್ರಿ ಏನು ಇಷ್ಟೊತ್ತಿಗೆ ಎದ್ದಿದ್ಯಾ ಅಂದ್ಕೊಂಡು. ಹೊಟ್ಟೆ ತುಂಬ ಹಸಿತಾಯಿತು ಅಂದ್ಬಿಟ್ಟು ಟಿಫನ್ನು ಮುಗಿಸ್ದೆ. ಅಷ್ಟೊತ್ತಿಗೆ ಒಂದು ಕೆಲಸ ಹೇಳೋದಾ, ಏನು ಕೆಲಸ ಅಂದರೆ ಟಿ ವಿ ಸ್ಟ್ಯಾಂಡ್ ಹತ್ರದಲ್ಲಿ ಇರೋದನ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡಮ್ಮ, ಧೂಳಾಗ್ಬಿಟ್ಟಿದೆ ಅಂದರು. ಸರಿ ಇರು ಚಿಟಿಕೆ ಹೊಡಿಯೋಕ್ಕಂತ ಹೋದೆ, ಏನೂ ಕ್ಲೀನ್ ಆಗಲಿಲ್ಲ, ಎಲ್ಲ ಗುಡ್ಡೆ ಹಾಕ್ಕೊಂಡೆ. ಇನ್ನೇನು ಮಾಡೋದು, ಮೋಟಿವೇಟ್ ಆಗಬೇಕು ಅಂತ ಫೈನಲಿ ಫುಲ್ಲು ಕ್ಲೀನ್ ಮಾಡಿ ಕೂತ್ಕೊಂಡೆ. ನಮ್ಮಮ್ಮ ಮಾವಿನಕಾಯಿ ಕಟ್ ಮಾಡಿದ್ರಲ್ಲ ಅಂತ ತಿನ್ನೋ ಅಷ್ಟರಲ್ಲೇ ಇನ್ನೊಂದು ಕೆಲಸನೂ ಬಂತು. ನಮ್ಮಮ್ಮ ಈ ಬಟ್ಟೆ ಒಂಚೂರು ಪೀಸ್ ಕಟ್ ಮಾಡಿಕೊಡು ಅಂತ ಹೇಳಿದ್ರು. ಅದನ್ನು ಕಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹೇಗಂತ ತೋರಿಸ್ತೀನಿ ಬನ್ನಿ. ಫಸ್ಟು ನೇರವಾಗಿ ಹೋಗಿ, ಆಮೇಲೆ ಸಾಟು ಕಟ್ ಮಾಡ್ಕೊಂಬನ್ನಿ ಅಷ್ಟೇ. ಆಪ್ರೇಷನ್ ಕವರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ಮಮ್ಮ ಫಸ್ಟ್ ಟೈಮ್ ನಾನು ನಂಬ್ಕೊಂಡು ಡೈ ಹಾಕ್ಸ್ಕೊತವ್ರೆ. ಗ್ಲೌಸ್ ಇಲ್ಲದೆ ಇರೋ ಕಾರಣ ಕವರ್ ಹಾಕೊಂಡಿದ್ದೀನಿ. ಹೆಂಗೆ ನಾವು ನಮ್ಮಮ್ಮ ನಂಬಿಕೆ ಇಟ್ಟು ಫಸ್ಟ್ ಟೈಮ್ ನನ್ನ ಹತ್ರ ಅವ್ರು ಡೈ ಹಾಕ್ಸ್ಕೊತಾ ಇರೋ ಅದೇ ಖುಷಿಯಲ್ಲಿ ಆಗ್ತಾಯಿದ್ದ. ಸಡನ್ನಾಗಿ ನಮ್ಮಮ್ಮ ಕೊಡು ಮುದೇವಿ ಅಂದ್ಬಿಟ್ಟು ಹೋಗಿ ಅವರೇ ಹಾಕಬಿಡೋದ. ಫುಲ್ ಅಂಡರ್ ಎಸ್ಟಿಮೇಟ್. ಇವತ್ತಿಗಿಷ್ಟೇ, ಮತ್ತೆ ಸಿಗುವ ನಾಳೆ. ಬಾಯ್.